ಚಿಕ್ಕ ಯಜಮಾನ್ರು ಬಂದ್ರು. ಪುಣ್ಯ ಎದ್ದೇಳು ಪುಣ್ಯ. ಚಿಕ್ಕ ಯಜಮಾನ್ರೆ, ಭದ್ರಮ್ಮ ಕಟ್ಟಿ ಪಿಚ್ಚಬಾರ್ದು ಅಂದಿದ್ದಾರೆ. ಸುಮ್ನೆ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಹೊಡೆದ್ ಸಾಯಿಸ್ಬಿಡ್ತೀನಿ. ಹೋಗಿ ನಿಮ್ ಭದ್ರಮ್ಮ ಅವ್ರಿಗೆ ಹೇಳಿ ಅನಿರುದ್ಧ್ ಬಂದು ಪುಣ್ಯನ ಬಿಡಿಸ್ಕೊಂಡು ಹೋದ ಅಂತ. ಅರ್ಥ ಆಯ್ತಾ? ಆಯ್ತು ಯಜಮಾನ್ರೆ. ಪುಣ್ಯ ಪುಣ್ಯ, ಇವ್ರನ್ ಮನುಷ್ಯರ ರಾಕ್ಷಸ್ರ ಹೀಗ್ ಹೊಡ್ದಿದಾರಲ್ಲ. ಪುಣ್ಯ ನೀನ್ ಹೆದರ್ಕೋಬೇಡ ಪುಣ್ಯ. ಎಲ್ರಿಗೂ ಒಳ್ಳೇದ್ ಬಯಸೋ ಒಳ್ಳೆಯವರಿಗೇನೆ ಈ ತರ ಕಷ್ಟ, ಅಪವಾದನೆ, ಶಾಪ ಎಲ್ಲ ತಟ್ಟದು. ನಿಮ್ ಜೊತೆ ನಾನಿರ್ತೀನಿ ಪುಣ್ಯ. ಅದ್ ಸಾವೇ ಆಗ್ಲಿ ಬದುಕೆ ಆಗ್ಲಿ, ಕಷ್ಟನೇ ಇರ್ಲಿ ಸುಖನೇ ಇರ್ಲಿ, ನಾಗಮಣಿನ ಪಡ್ಕೊಂಡು ಚೌಡಮ್ಮ ತಾಯಿ ಗುಡಿ ಹತ್ರ ಪ್ರತಿಷ್ಠಾಪನೆ ಮಾಡಿ ನನ್ ಪುಣ್ಯ ಯಾವ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡಿ, ಯಾವ ಊರಿನ ಜನರು ನಿನ್ನ ಊರಿಂದ ಬಹಿಷ್ಕಾರ ಹಾಕಿದ್ರು ಆ ಊರ್ನವ್ರೆ ನಿನ್ನ ದೇವತೆ ತರ ನೋಡೋ ಹಾಗೆ ನಾನ್ ಮಾಡ್ತೀನಿ ಪುಣ್ಯ. ಮದ್ವೆ ನಿಂತೋಯ್ತು ಪುಣ್ಯ. ನಾನ್ ನಿಜ ಅಂತ, ನನ್ ಪ್ರೀತಿ ನಿಜ ಅಂತ ಈ ಮನುಷ್ಯರು ನಂಬದೆ ಹೋದ್ರು ಆ ದೇವರು ನಂಬುದ್ರು ಪುಣ್ಯ. ಈಗ ಅದೆಲ್ಲ ಬಿಡು, ನೀನ್ ಬಾ ಪುಣ್ಯ. ಅನಿರುದ್ಧ್, ಈಗ್ಲೇ ನೀನ್ ನನ್ನಿಂದ ಅನುಭವಿಸಿರೋ ಕಷ್ಟಗಳು ಸಾಕು. ಇನ್ ಬೇಡ, ನೀನ್ ಹೋಗು. ಕಷ್ಟ ಅಂತ ನೀನ್ ಅನ್ಕೊಂಡಿದ್ಯಾ ಪುಣ್ಯ? ಇದ್ ನನ್ ಜವಾಬ್ದಾರಿ ಅಂತ ನಾನು ಅನ್ಕೊಂಡಿದ್ದೀನಿ. ನನ್ ಹೆತ್ತ ತಾಯಿನ ಮತ್ ನನ್ನನ್ನು ಪ್ರಾಣಾಪಾಯದಿಂದ ಕಾಪಾಡಿರೋ ನಿನಗೆ ಇಷ್ಟು ಸಹಾಯನೂ ಮಾಡಿಲ್ಲ ಅಂದ್ರೆ ನಾನಿದ್ದು ಏನ್ ಪ್ರಯೋಜನ? ನಾನ್ ಬದುಕಿದ್ದು ಏನ್ ಪ್ರಯೋಜನ? ಬೇಡ ಅನಿರುದ್ಧ್, ಆರೋಪ ಇರೋದು ನನ್ ಮೇಲೆ. ಕಷ್ಟ ಬಂದಿರೋದು ನಮ್ಮೂರ್ಗೆ. ಮಾನವ ಶಕ್ತಿನೋ ಅಥವಾ ಮಾಂತ್ರಿಕ ಶಕ್ತಿನೋ ಗೊತ್ತಿಲ್ಲ, ನನ್ನ ಮತ್ತೆ ನನ್ನ ಊರನ್ನ ಉಸಿರಾಡದೇ ಇರೋ ಹಾಗೆ ಮಾಡ್ತಾ ಇದೆ. ನಾನು ಹೋರಾಡ್ತೀನಿ ಅನಿರುದ್ಧ್, ದಯವಿಟ್ಟು ನೀನ್ ಇಲ್ಲಿಂದ ಹೋಗು. ನೀನು ನನ್ನನ್ನು ದೂರ ಮಾಡಬೇಡ ಪುಣ್ಯ. ಪ್ರಾಣ ಹೋದಾಗ ಅನ್ಸುತ್ತೆ, ಇಲ್ಲಿ ನೋಡು ನನ್ನ ಹೃದಯ ನಿಂತ ಹಾಗೆ ಅನ್ನಿಸ್ತಾ ಇದೆ. ಪ್ಲೀಸ್ ಪುಣ್ಯ, ಈ ಹೋರಾಟ ಬರೀ ನಿನ್ ಮಾತ್ರ ಅಲ್ಲ, ನಮ್ದು.